ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಸಕ್ಸಸ್ ಆಗುತ್ತಾ? ರಾಹುಲ್ ಗಾಂಧಿ ಬುಲಾವ್ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿದ್ದಾರೆ ಡಿಕೆಶಿ ಅವರು. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಸಕ್ಸಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ರಾಹುಲ್ ಗಾಂಧಿ ಬುಲಾವ್ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿದ್ದಾರೆ ಡಿಕೆಶಿ. ಅಧಿಕಾರ ಹಸ್ತಾಂತರ ಸಂಬಂಧವಾಗಿ ರಾಹುಲ್ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಲಿದ್ದಾರೆ. ಮಂಗಳವಾರ ಮೈಸೂರು ಏರ್ಪೋರ್ಟ್ನಲ್ಲಿ ಚರ್ಚೆಯನ್ನ ಕೂಡ ನಡೆಸಿದ್ರು ಡಿಕೆಶಿ ಅವರು. ದೆಹಲಿಗೆ ಬನ್ನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ರು ಕೂಡ ರಾಹುಲ್ ಗಾಂಧಿ, ಬನ್ನಿ ಅಲ್ಲಿ ಕೂತ್ಕೊಂಡು ಮಾತನಾಡೋಣ, ಇಲ್ಲಿ ಬೇಡ, ಸೂಕ್ತವಾದಂತಹ ಸಮಯ ಅಲ್ಲ, ಜೊತೆಗೆ ಟೈಮ್ ಅಷ್ಟು ಇರಲೂ ಇಲ್ಲ ಕೂಡ ಮೀಟಿಂಗ್ ಮಾಡಲಿಕ್ಕೆ, ಸೊ ಬಂದ್ಬಿಡಿ ಅಲ್ಲಿಗೇನೆ ಮಾತನಾಡೋಣ ಅಂತ ಹೇಳಿ ಕೂಡ ರಾಹುಲ್ ಗಾಂಧಿ ಹೇಳಿದರು. ಇನ್ನು ಖರ್ಗೆ ಮೂಲಕವಾಗಿ ರಾಹುಲ್ ಮನವೊಲಿಕೆಗೆ ತೀವ್ರ ಕಸರತ್ತು ಕೂಡ ಆಗ್ತಾ ಇದೆ. ಸೋನಿಯಾ ಗಾಂಧಿ ಭೇಟಿಗೂ ಕೂಡ ಸಮಯವನ್ನು ಕೇಳಿದ್ದಾರೆ ಡಿಕೆಶಿ ಅವರು. ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕವಾಗಿ ರಾಹುಲ್ ಗಾಂಧಿ ಅವರ ಮನವೊಲಿಕೆಗೆ ತೀವ್ರ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಭೇಟಿಗೂ ಕೂಡ ಸಮಯವನ್ನ ಕೇಳಿದ್ದಾರೆ ಡಿಕೆಶಿ ಅವರು. ಅವರನ್ನು ಕೂಡ ಭೇಟಿ ಆಗಬೇಕು, ಭರವಸೆಗಳು ಕೊಟ್ಟಿದ್ರಲ್ವಾ, ಸೊ ಆ ಭರವಸೆಗಳನ್ನ ನೆನಪು ಮಾಡಬೇಕು. ಅವರಿಗೆ ಬಜೆಟ್ ಮಂಡನೆಗೆ ತಮಗೆ ಅವಕಾಶವನ್ನ ನೀಡಲು ಡಿಕೆಶಿ ಪಟ್ಟು ಹಿಡಿದಿದ್ದಾರೆ. ತಮಗೂ ಕೊಡಿ ಒಂದು ಚಾನ್ಸ್ ಅನ್ನ. ಎಲ್ಲ ಬಾರಿ ಕೂಡ ಸಿದ್ದರಾಮಯ್ಯ ಅವರೇ ಮಾಡ್ತಿದ್ದಾರೆ, ನಾವು ಮಾಡೋದು ಯಾವಾಗ? ಸಂಪುಟ ಪುನರ್ರಚನೆಗೂ ಬ್ರೇಕ್ ಹಾಕಿಸಿದ್ದಾರೆ ಡಿಸಿಎಂ ಅವರು. ದೆಹಲಿಯಲ್ಲಿ ಡಿಕೆಶಿ ಅವರಿಗೆ ಸಂಕ್ರಾಂತಿ ಬಂಪರ್ ಗಿಫ್ಟ್ ಈ ಬಾರಿ ಸಿಗುತ್ತಾ? ಹಾಗಿದ್ರೆ ಹೊಸ ವರ್ಷಕ್ಕೆ ಏನಾದರೂ ಜಾಸ್ತಿ ನಗು ಬೀರ್ತಾರ ಅವರು? ಖುಷಿಯ ವಿಚಾರಗಳು ಬರುತ್ತಾ? ಡಿಸಿಎಂ ಡಿಕೆಶಿ ಮನವಿಗೆ ಅಸ್ತು ಅಂತ ಹೇಳಿರುವಂಥದ್ದು ರಾಹುಲ್ ಗಾಂಧಿ ಅವರು. ಹಾಗಿದ್ರೆ ಅಸ್ತು ಅಂತಾರ? ಹಾಗಿದ್ರೆ ರಾಹುಲ್ ಗಾಂಧಿ ಅವರು ಎಲ್ಲದಕ್ಕೂ ಕೂಡ ಓಕೆ ಅಂಥೇಳಿ ಕಳೆದ ವರ್ಷದಲ್ಲಿ ಭಾಳಷ್ಟು ಅವರು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದರು. ಬಟ್ ಈ ಬಾರಿ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತಾ? ಅವ್ರು ಅಂದ್ಕೊಂಡಿರುವಂತಹ ವಿಚಾರಗಳೆಲ್ಲ ಸಕ್ಸಸ್ ಆಗುತ್ತಾ? ಏನಿದೆ ಕಂಪ್ಲೀಟ್ ಮಾಹಿತಿ ಆನಂದ್? ಕುಸುಮ, ಪ್ರಮುಖವಾಗಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ನಡೀತಾ ಇರತಕ್ಕಂಥ ಗದ್ದುಗೆ ಗುದ್ದಾಟ ಏನಿದೆ, ಇದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಎಂಟ್ರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಮೊನ್ನೆ ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಸಿಎಂ ಡಿಸಿಎಂ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ರಾಹುಲ್ ಗಾಂಧಿ ಅವರ ಬಳಿ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಏನೊಂದು ಹಿಂದೆ ಒಪ್ಪಂದ ಆಗಿದ್ದು ಅದರಂತೆ ತಾವು ಸಿದ್ದರಾಮಯ್ಯನವರ ಮನವೊಲಿಕೆ ಮಾಡಿ ತಮಗೆ ಸಿಎಂ ಸ್ಥಾನವನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬೇಡಿಕೆಯನ್ನು ಇಟ್ಟಿದ್ರು. ಆ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಗೆ ಬರುವಂತೆ ಬುಲಾವನ್ನ ಕೊಟ್ಟಿದ್ರು. ಅದರಂತೆ ಇವತ್ತು ಡಿಕೆ ಶಿವಕುಮಾರ್ ಅವರು ಬೆಳಗ್ಗೆಯೇ ದೆಹಲಿಗೆ ಹೋಗಿದ್ದಾರೆ. ಮಧ್ಯಾಹ್ನ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರಮುಖವಾಗಿ ಇದೇ ಜನವರಿಯಲ್ಲಿ ಅಧಿಕಾರ ಹಿಡಿಯಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪಣ ತೊಟ್ಟಿರ್ತಕ್ಕಂಥದ್ದು. ಮುಂದೆ ಮಾರ್ಚ್ ನಲ್ಲಿ ಬಜೆಟ್ ಮಂಡನೆಗೆ ತಮಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಸಂಪುಟ ಪುನರ್ರಚನೆ ಮಾಡೋದಕ್ಕೂ ಕೂಡ ನಮಗೆ ಕೊಡಬೇಕು ಅವಕಾಶವನ್ನ ಅನ್ನೋ ಒಂದು ನಿಟ್ಟಿನಲ್ಲಿ ಡಿಮ್ಯಾಂಡ್ ಅನ್ನ ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಸಕ್ಸಸ್ ಆಗುತ್ತಾ, ಅವ್ರಿಗೆ ಸಂಕ್ರಾಂತಿ ವೇಳೆ ಬಂಪರ್ ಗಿಫ್ಟ್ ಏನಾದ್ರೂ ಸಿಗುತ್ತಾ ಅನ್ನೋ ಒಂದು ಕುತೂಹಲ ಜಾಸ್ತಿ ಮೂಡಿರ್ತಕ್ಕಂಥದ್ದು. ಈ ಕಡೆ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ, ಹಾಗಾಗಿ ಅವರಿಗೆ ಪದೇ ಹಿನ್ನಡೆ ಆಗ್ತಾ ಇದೆ ಅನ್ನೋ ಒಂದು ವಿಚಾರಗಳು ಚರ್ಚೆ ಆಗ್ತಾ ಇದ್ರು. ಆದ್ರೆ ಮೊನ್ನೆ ಮೈಸೂರಿನ ಏರ್ಪೋರ್ಟ್ ನಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆ ಒಂದಷ್ಟು ಕಾಲ ಸಪರೇಟ್ ಆಗಿ ಪ್ರತ್ಯೇಕವಾಗಿ ರಹಸ್ಯವಾಗಿ ಒಂದಷ್ಟು ಮಾತುಕತೆಯನ್ನ ರಾಹುಲ್ ಗಾಂಧಿ ಅವರು ನಡೆಸಿದ್ರು. ಹಾಗಾಗಿ ಡಿಕೆ ಶಿವಕುಮಾರ್ ಬಣದಲ್ಲೂ ಕೂಡ ಬಹಳಷ್ಟು ಈಗ ಉತ್ಸಾಹ ಮನೆ ಮಾಡಿದೆ. ಡಿಕೆ ಶಿವಕುಮಾರ್ ಅವರಿಗೆ ಆ ಒಂದು ಬೇಡಿಕೆ ಏನಿದೆ ಅದನ್ನ ಈಡೇರಿಸತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಈಗ ದಟ್ಟವಾಗಿ ಕಾಣ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆ ಪ್ರತ್ಯೇಕವಾದಂತಹ ಒಂದು ಮಾತುಕತೆಯನ್ನ ನಡೆಸಿ ಗದ್ದುಗೆ ವಿಚಾರ ಏನಿದೆ ಇದನ್ನು ಇತ್ಯರ್ಥಪಡಿಸಿಕೊಳ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕೂಡ ಇರತಕ್ಕಂಥದ್ದು. ಮತ್ತೊಂದು ಕಡೆ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಇವತ್ತು ಚುನಾವಣಾ ಪೂರ್ವ ಸಿದ್ಧತಾ ಸಭೆ ಎಐಸಿಸಿ ಮಟ್ಟದಲ್ಲಿ ಒಂದು ಸಭೆ ನಿಗದಿಯಾಗಿರ್ತಕ್ಕಂಥದ್ದು. ಆ ಸಭೆಯಲ್ಲೂ ಕೂಡ ಇವತ್ತು ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ಅದೇ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಇರತಕ್ಕಂಥದ್ದು. ಈಗಾಗಲೇ ಸೋನಿಯಾ ಗಾಂಧಿ ಅವರ ಭೇಟಿಗೆ ಕೂಡ ಡಿಕೆ ಶಿವಕುಮಾರ್ ಅವರು ಸಮಯಾವಕಾಶವನ್ನ ಕೇಳಿದ್ದಾರೆ. ಅವರೇನಾದ್ರೂ ಅವಕಾಶವನ್ನ ಮಾಡಿಕೊಟ್ರೆ ಈ ಒಂದು ವಿಚಾರಗಳನ್ನ ಸೋನಿಯಾ ಗಾಂಧಿ ಅವರ ಗಮನಕ್ಕೆ ತಂದು ಅವರ ಮೂಲಕ ಕೆಲವು ರಣತಂತ್ರಗಳನ್ನ ರೂಪಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ದೆಹಲಿ ಪ್ರವಾಸ ಏನಿದೆ ಡಿಕೆ ಶಿವಕುಮಾರ್ ಅವರದ್ದು ಇದು ವರ್ಕೌಟ್ ಆಗುತ್ತಾ, ರಾಹುಲ್ ಗಾಂಧಿ ಅವರು ಇವ್ರಿಗೆ ಏನಾದ್ರೂ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಸದ್ಯ ಇಡೀ ರಾಜ್ಯ ಕಾಂಗ್ರೆಸ್ ಇವತ್ತು ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸದ ಕಡೆಯೇ ಒಂದು ರೀತಿ ಗಮನವನ್ನು ಹರಿಸಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.